ಈ ತುಂಟ ಹುಡುಗ ಒಬ್ಬ ಅನಾಥನಾಗಿದ್ದ. ಮತ್ತೆ ಅವನು ದೇವಸ್ಥಾನದಲ್ಲಿ ಇದ್ಕೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನು ಯಾವಾಗ್ಲೂ ಒಬ್ಬ ವಯಸ್ಸಾದ ಅಜ್ಜನ ಹಿಂದೆ ಬಿದ್ದಿರ್ತಾ ಇದ್ದ. ಅದಕ್ಕೆ ಅವನು ಒಂದೊಂದ್ಸಾರಿ ಹೋಟೆಲ್ಗೆ ಹೋಗಿ ಅಂಗಡಿಯವನ ಮುಂದೆ ಆ ಅಜ್ಜನ ಬಣ್ಣ ಬಯಲು ಮಾಡ್ತಾ ಇದ್ದ. ಇನ್ನೂ ಕೆಲವು ಸಾರಿ ದೇವಸ್ಥಾನದ ಪೂಜಾರಿಗೆ ಆ ಅಜ್ಜನ ವಿರುದ್ಧ ಚಾಡಿ ಹೇಳಿ ಅವನಿಗೆ ಊಟ ಕೊಡದ ಹಾಗೆ ಮಾಡ್ತಾ ಇದ್ದ. ಆದ್ರೆ ಒಂದು ದಿನ ದೇವಸ್ಥಾನಕ್ಕೆ ಬರೋ ಕಾಣಿಕೆಯನ್ನ ಚೆಕ್ ಮಾಡೋಕೆ ಅಂತ ಕೆಲವು ಸರ್ಕಾರಿ ಅಧಿಕಾರಿಗಳು ಬರ್ತಾರೆ. ಅವರು ದೇವಸ್ಥಾನದ ಸೂಪರ್ವೈಸರ್ಗೆ ಇಲ್ಲಿ ಇಷ್ಟೊಂದು ಕಾಣಿಕೆ ಬರುತ್ತಲ್ವಾ, ಆದ್ರೆ ಸರ್ಕಾರಕ್ಕೆ ಮಾತ್ರ ಇಷ್ಟು ಕಮ್ಮಿ ದುಡ್ಡು ಯಾಕೆ ತಲುಪುತ್ತೆ ಅಂತ ಕೇಳ್ತಾರೆ. ಇದನ್ನ ಕೇಳಿ ಆ ಹುಡುಗ, ನಮ್ಮ ಸೂಪರ್ವೈಸರ್ ಎಷ್ಟೊಂದು ಪ್ರಾಮಾಣಿಕ ಅಂದ್ರೆ ಹುಂಡಿಯಲ್ಲಿ ಸಿಗೋ ದುಡ್ಡನ್ನೆಲ್ಲ ಮನೆಗೆ ತಗೊಂಡು ಹೋಗಿ ಅವರೇ ಸ್ವತಃ ಎಣಿಸಿ ಆಮೇಲೆ ವಾಪಸ್ ತಂದು ದೇವಸ್ಥಾನದಲ್ಲಿ ಇಡ್ತಾರೆ ಅಂತ ಹೇಳ್ತಾನೆ. ಇದರಿಂದ ಆ ಸೂಪರ್ವೈಸರ್ನ ಬಣ್ಣ ಬಟಾ ಬಯಲಾಗೋಗುತ್ತೆ. ಅದಕ್ಕೆ ಅಧಿಕಾರಿಗಳು ಹೋದ್ಮೇಲೆ ಆ ಸೂಪರ್ವೈಸರ್ ಹುಡುಗನಿಗೆ ಸಿಕ್ಕಾಪಟ್ಟೆ ಬೈದು ದೇವಸ್ಥಾನದಿಂದ ಯಾವಾಗ್ಲೂ ಬರದ ಹಾಗೆ ಆಚೆ ಓಡಿಸ್ಬಿಡ್ತಾನೆ. ಇವಾಗ ತುಂಬಾ ದೂರ ಅಲೆದಾಡಿದ ಮೇಲೆ ಆ ಹುಡುಗ ಒಂದು ಬ್ರಿಡ್ಜ್ ಕೆಳಗಡೆ ಕಲ್ಲಿನ ಮೇಲೆ ಬೇಜಾರಾಗಿ ಕೂತಿರ್ತಾನೆ. ಆಗ ಅಲ್ಲಿಗೆ ಈ ವಯಸ್ಸಾದ ಅಜ್ಜ ಬರ್ತಾನೆ. ಮತ್ತೆ ಅವರಿಬ್ಬರ ಮಧ್ಯೆ ಮಾತುಕತೆ ಶುರುವಾಗಿ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅವರಿಬ್ಬರಿಗೂ ಇಲ್ಲಿ ಯಾರೂ ಇರ್ಲಿಲ್ಲ, ಅದಕ್ಕೆ ಅವರು ಒಟ್ಟಿಗೆ ಇರೋಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಒಟ್ಟಿಗೆ ಇದ್ರೂ ಕೂಡ ಅವರಿಬ್ರು ಚಿಕ್ಕ ಮಕ್ಕಳ ತರಹ ಯಾವಾಗ್ಲೂ ಜಗಳ ಆಡ್ತಾನೇ ಇರ್ತಾರೆ.